ಗ್ಯಾರಂಟಿಗಳ ವಿಚಾರದಲ್ಲಿ ಬಹುತೇಕರಿಗೆ ಇದ್ದಿದ್ದು ಇದನ್ನೇನಾದ್ರೂ ನಿಲ್ಲಿಸ್ಬಿಡ್ತಾರಾ ಇಲ್ವಾ ಏನು ಅಂತ ಹೇಳಿ. ಸರ್ಕಾರದ 5 ಗ್ಯಾರಂಟಿಗಳಿಗೆ ಕತ್ತರಿ ಬೀಳಲ್ವಾ? ಗ್ಯಾರಂಟಿಗಳನ್ನ ಮುಂದುವರಿಸುತ್ತಾ ರಾಜ್ಯ ಸರ್ಕಾರ? ಗ್ಯಾರಂಟಿ ಪರಿಷ್ಕರಣೆಯ ಚರ್ಚೆ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದೀರಿ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿಯಾಗಿ ಇರುತ್ತೆ ಅಂತ ಹೇಳಿದ್ರ ಅಥವಾ ಇಲ್ಲ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರ? ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದು ನಿಜಾನ ಏನು ನೋಡೋಣ. ರಾಜ್ಯದಲ್ಲಿ ಒಟ್ಟು 82% ಬಿಪಿಎಲ್ ಕಾರ್ಡ್ಗಳಿದೆ. ಈ ಎಲ್ಲ ಬಿಪಿಎಲ್ ಕಾರ್ಡ್ಗಳು ಕೂಡ ಬಡವರೇನಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದಕ್ಕೆ ಈಗ ಉತ್ತರ ಹುಡುಕುವ ಹೊರಟಿದ್ದಾರೆ ಸರ್ಕಾರದ ವತಿಯಿಂದ. ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಕಾದಿದ್ಯಾ? ಹಾಗಾದ್ರೆ ಅಕ್ರಮ ಬಿಪಿಎಲ್ ಕಾರ್ಡ್ ಅನರ್ಹಗೊಳಿಸ್ತಾ ಗ್ಯಾರಂಟಿಯನ್ನ ಅಕ್ರಮ ಬಿಪಿಎಲ್ ಕಾರ್ಡ್ ಹೊಂದಿರೋರು ಕೂಡ ಪಡ್ಕೊಳ್ತಾ ಇದ್ದಾರೆ ಇದರ ಅನುಕೂಲವನ್ನ. ರಾಜ್ಯದಲ್ಲಿ ಈವರೆಗೂ 14 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಿಪಿಎಲ್ ಕಾರ್ಡ್ ಇರೋದು ಪತ್ತೆಯಾಗಿದೆ. ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ ಆಗಿ ಬದಲಾಯಿಸುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ಆಹಾರ ಇಲಾಖೆಯಿಂದ ಅಕ್ರಮ ಬಿಪಿಎಲ್ ಕಾರ್ಡ್ನ ಆಪರೇಷನ್ ನಡೆಯುತ್ತೆ. ಎಷ್ಟು ಜನ ಬಿಪಿಎಲ್ ಕಾರ್ಡ್ ನ ಹೊಂದಿದ್ದಾರೆ ಮತ್ತು ಎಷ್ಟು ಅಕ್ರಮ ಬಿಪಿಎಲ್ ಕಾರ್ಡ್ಗಳು, ಇದರ ಸರ್ವೆ ಹೇಗಾಗುತ್ತೆ, ಯಾವ ಮಾನದಂಡದ ಆಧಾರದ ಮೇಲೆ ಇದನ್ನ ಬಿಪಿಎಲ್ ಅಕ್ರಮ ಅಂತ ಪರಿಗಣಿಸ್ತಾರೆ, ಈ ವರದಿ ನೋಡಿ. ಸರ್ಕಾರದ ಪಂಚ ಗ್ಯಾರಂಟಿಗಳು ನಿಲ್ಲಲ್ಲ. ಗ್ಯಾರಂಟಿ ಪರಿಷ್ಕರಣೆ ಚರ್ಚೆ ಬೆನ್ನಲ್ಲೇ ಸಿಎಂ ಅಭಯ. ಗ್ಯಾರಂಟಿಯನ್ನ ನಿಲ್ಲಿಸಲ್ಲ, ಗ್ಯಾರಂಟಿಯನ್ನ ಬದಲಾಯಿಸಲ್ಲ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಗ್ಯಾರಂಟಿ ವಿಚಾರದಲ್ಲಿ ಒಂದಷ್ಟು ಪರಿಷ್ಕರಣೆ ಆಗಬೇಕು ಅನ್ನುವಂತ ಮಾತನ್ನು ಹೇಳಿದ ನಂತರದಲ್ಲಿ ಆದಂತ ಗೊಂದಲಕ್ಕೆ ತೆರೆ ಎಳೆಯುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಸರ್ಕಾರ ಚುನಾವಣೆ ಸಮಯದಲ್ಲಿ ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಕೆಲ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡುವ ವಿಚಾರದ ಬಗ್ಗೆ ಚರ್ಚೆ ಜೋರಾಗಿದೆ. ಗ್ಯಾರಂಟಿ ಸೋರಿಕೆ ತಡೆಯೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಕತ್ತರಿ ಹಾಕುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ಮಧ್ಯೆ ಸಿದ್ದರಾಮಯ್ಯ ಗ್ಯಾರಂಟಿ ನಿಲ್ಲಿಸಲ್ಲ ಅನ್ನೋ ಅಭಯ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಮುಂದುವರಿತಾ ಇದೆ ಅಂದಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಅನುಕೂಲ ಆಗಿದೆ. ಅನೇಕ ಬಡ ಕುಟುಂಬಗಳಿಗೆ ನೆರವಾಗಿದೆ. ಗ್ಯಾರಂಟಿಗಳಿಂದ ದಿವಾಳಿ ಆಗುತ್ತೆ ರಾಜ್ಯ ಸರ್ಕಾರ ಅಂತ ಭವಿಷ್ಯ ನುಡಿದವರಿಗೆ ಉತ್ತರ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಿ ಉತ್ತರ ಕೊಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. ಗ್ಯಾರಂಟಿ ನಿಲ್ಲಿಸುವ ಮಾತೇ ಇಲ್ಲ. ಡಿಸಿಎಂ ಡಿಕೆಶಿ ಕೂಡ ಗ್ಯಾರಂಟಿಗಳನ್ನ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. 5 ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದೀವಿ. ನಮ್ಮ ರಾಜ್ಯ ಹಸಿವು ಮುಕ್ತ ಆಗಬೇಕು, ಎಲ್ಲಾ ವರ್ಗದ ಜನರು ಬದುಕಬೇಕು. ಹೀಗಾಗಿ ಗ್ಯಾರಂಟಿ ನಿಲ್ಲಿಸುವ ಮಾತೇ ಇಲ್ಲ ಅಂತ ಡಿಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಒಂದು ಪಕ್ಷಾಧ್ಯಕ್ಷೆ, ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತಹ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಹಸುಮುಕ್ತವಾದಂತಹ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ. ಅದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ. ಗ್ಯಾರಂಟಿಗಳು ನಿಲ್ಲಲ್ಲ ಅಂತ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದ್ರೆ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿಲ್ಲ. ಹೀಗಾಗಿ ಗ್ಯಾರಂಟಿಗಳ ಪರಿಷ್ಕರಣೆ ಫಿಕ್ಸಾ ಅನ್ನೋ ಅನುಮಾನ ಮೂಡಿದೆ. ಗ್ಯಾರಂಟಿ ನಿಲ್ಲಿಸಲ್ಲ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ರು ಹೇಳ್ತಾ ಇದ್ದಾರೆ. ಆದ್ರೆ ಪರಿಷ್ಕರಣೆ ಮಾಡ್ತೀವಾ ಇಲ್ಲ ಅನ್ನೋ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ.
ಒಂದು ಹಂತದಲ್ಲಿ ಗ್ಯಾರಂಟಿಯ ಬಗ್ಗೆ ಒಂದಷ್ಟು ಸಮೀಕ್ಷೆಗಳನ್ನ ಮಾಡಿ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಇದೆ. ನಿಲ್ಸಲ್ಲ ಅಂತಿರುವ ನಾಯಕರು ಮುಂದೆ ಪರಿಷ್ಕರಣೆಗೆ ಮುಂದಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್. ಅಕ್ರಮ ಬಿಪಿಎಲ್ ಕಾರ್ಡ್ ಅನರ್ಹ ಗ್ಯಾರಂಟಿ. ನಿನ್ನೆ ಅಷ್ಟೇ ಸಚಿವ ಕೆಎಚ್ ಮುನಿಯಪ್ಪ ಬಿಪಿಎಲ್ ಕಾರ್ಡ್ಗಳ ಪರಿಶೀಲನೆ ಬಗ್ಗೆ ಮಾತಾಡಿದ್ರು. ಈ ಬೆನ್ನಲ್ಲೇ ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನ ಅನರ್ಹ ಮಾಡೋಕೆ ಸರ್ಕಾರ ಮುಂದಾಗಿದೆ. ಸರ್ಕಾರಿ ಕೆಲಸ ಮಾಡ್ತಾ ಇದ್ರು, ಆದಾಯ ಹೆಚ್ಚಳ ಇದ್ರು ಅಕ್ರಮ ಬಿಪಿಎಲ್ ಕಾರ್ಡ್ ಹೊಂದಿದ್ದವರಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ 14 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಿಪಿಎಲ್ ಕಾರ್ಡ್ ಇದೆ ಅನ್ನಲಾಗ್ತಾ ಇದೆ. ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ಗೆ ಬದಲಾಯಿಸೋಕೆ ಆಹಾರ ಇಲಾಖೆ ನಿರ್ಧಾರ ಮಾಡಿದೆ. ಪ್ರಾಥಮಿಕ ಹಂತದಲ್ಲಿ ಅಕ್ರಮ ಪತ್ತೆಯಾದ ಕಾರ್ಡ್ಗಳನ್ನ 6 ತಿಂಗಳು ಅಮಾನತ್ನಲ್ಲಿ ಇಡೋದಕ್ಕೆ ನಿರ್ಧರಿಸಿದೆ. ಬಳಿಕ ಎಪಿಎಲ್ ಕಾರ್ಡ್ಗೆ ಮಾರ್ಪಾಡು ಆಗಲಿದೆ. ಇನ್ನು ಬೆಂಗಳೂರು ನಗರ ಒಂದರಲ್ಲೇ 20,746 ಅಕ್ರಮ ಬಿಪಿಎಲ್ ಕಾರ್ಡ್ಗಳು ಪತ್ತೆಯಾಗಿದೆ. ಪರಿಷ್ಕರಣೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ 2 ಭಾಗ ಆಗ್ತದೆ. ಅದರಲ್ಲಿ BPL ಎಷ್ಟು, APL ಎಷ್ಟು. ಅದರಿಂದ ಎಷ್ಟು APL ಇದೆ, APLಗೂ BPL ಕೊಡ್ತಾ ಇದ್ದರೆ ಅದು ಖರ್ಚು ಜಾಸ್ತಿ ಬರ್ತದೆ. ಸ್ಕೀಮ್ ಪ್ರಕಾರ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಕೊಡಬೇಕು. APL ಅವರು ಬೇಕಂದವ್ರಿಗೆ 1 kgಗೆ 15 ರೂಪಾಯಿ ಅವ್ರಿಗೂ ಕೂಡ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ಇದರ ಪರಿಷ್ಕರಣೆ ಈಗಾಗಲೇ ನಮ್ಮಲ್ಲಿದ್ದಂಥ ಕಾರ್ಡ್ಗಳೆಲ್ಲ ಪರಿಷ್ಕರಣೆ ಆಗಿದೆ. ಇನ್ನೂ 90,000 ಕಾರ್ಡು ಇತ್ತೀಚೆಗೆ ಬಂದಿದೆ. ಅದರ ಪರಿಷ್ಕರಣೆ ಶುರುವಾಗಿದೆ. ಪರಿಷ್ಕರಣೆ ಆದಮೇಲೆ BPL ಮತ್ತು APL ಎಷ್ಟು ಅಂತ ಮಾಡ್ತೀವಿ. ಭಾಳ ಜನ ಅಭಿಪ್ರಾಯ ಇದೆ, ಅದು ಬಡವರಿಗೆ ಹೋಗಬೇಕು. ಭಾಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವೆ. ನಂತರ ಅದನ್ನು ಮಾಡಿಫೈ, ರಿಪೇರಿ, R&D ಆಗುವಂಥ ಎಲ್ಲ ಕಡೆ ಆಗ್ತವೆ. ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ, ಬೇರೆ ಸರ್ಕಾರದಲ್ಲಿ. ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದ್ರ ಇಂಪ್ಯಾಕ್ಟು, ಅದರ ಸೈಜು ಗೊತ್ತಿರೋಲ್ಲ. ಅದಾದಮೇಲೆ ಅದರದೆಲ್ಲ ಆಳ ಮತ್ತು ಅಗಲ ಅನ್ನೋದೇನೋ ಪ್ರಾರಂಭ ಆಗ್ತದೆ. ನನ್ನ ಸಲಹೆ ಎಲ್ಲ ಎಲ್ಲರೂ ಮಾತಾಡೋದನ್ನ ಹೇಳಿದ್ದೀನಿ ನಾನು. ವಿಧಾನಸೌಧದಲ್ಲಿ ಹೊರಗಡೆ ಒಳಗಡೆ ಕಾರ್ಯಕರ್ತರು ಆ ರೀತಿ ಎಲ್ಲ ಕಡೆ ಚರ್ಚೆ ಇದೆ. ನನ್ನ ಒಬ್ಬದ ಚರ್ಚೆ ಅಲ್ಲ, ಅದು ಎಲ್ಲ ಕಡೆ ಚರ್ಚೆ ಇದೆ. ಯಾರು ಅನರ್ಹರು ಹಾಗಾದ್ರೆ ಅದನ್ನು ನೋಡುವುದಾದ್ರೆ ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿಯಲ್ಲಿ ಇರೋರು, ಮನೆಗಳನ್ನ ಬಾಡಿಗೆಗೆ ಕೊಟ್ಟಿರೋರು, 7.5 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿದವರು, 4 ಚಕ್ರ ವಾಹನ ಹೊಂದಿರೋರು, ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದಿದ್ರೆ ಕೇಸ್ ದಾಖಲಾಗುತ್ತೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆದಂತಹ ಪಡಿತರ ಮೊತ್ತವನ್ನ ಮರಳಿಸಬೇಕಾಗುತ್ತೆ. ಬಿಪಿಎಲ್ ಕಾರ್ಡ್ಗಳನ್ನ ಮಾಡಿಸುವಾಗ ಒಂದಿಷ್ಟು ಕುಟುಂಬದ ಸದಸ್ಯರು ಆ ಸಂದರ್ಭದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇರಲಿಲ್ಲ. ಸರ್ಕಾರಿ ಹುದ್ದೆಗಳಿಗೆ ಬಂದ ಬಳಿಕ ಆ ಒಂದು ಬಿಪಿಎಲ್ ಕಾರ್ಡ್ನಿಂದ ಅವರು ಆಚೆ ಬರಬೇಕಾಗಿತ್ತು. ಅಂದ್ರೆ ಅವರ ಹೆಸರುಗಳನ್ನ ಅಳಿಸಿ ಹಾಕಬೇಕಾಗಿತ್ತು. ಜೊತೆಗೆ ಸರ್ಕಾರಿ ಸೌಲಭ್ಯಗಳನ್ನ ಅವರು ಪಡೆಯಬಾರದಾಗಿತ್ತು. ಆದ್ರೆ ಸರ್ಕಾರಿ ಹುದ್ದೆಗಳಿಗೆ ಹೋದ್ರೂ ಕೂಡ, ಆದಾಯ ಹೆಚ್ಚಿದ್ರೂ ಕೂಡ, ಜೊತೆಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರು ಕೂಡ BPL ಕಾರ್ಡ್ ಅನ್ನ ಹೊಂದಿ ಸರ್ಕಾರಿ ಸೌಲಭ್ಯಗಳನ್ನ ಪಡಿತಾ ಇದ್ರು. ಸೊ ಆ ಒಂದು ವಿಚಾರದ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಸತತ 2-3 ತಿಂಗಳಿಂದ ಕೂಡ ತನಿಖೆಯನ್ನ ಮಾಡಿತ್ತು. ಜೊತೆಗೆ ಅಕ್ರಮ BPL ಕಾರ್ಡ್ದಾರರನ್ನ ಪತ್ತೆ ಹಚ್ಚಿತ್ತು. ಸೊ ಹೀಗಾಗಿ ಅಂತಿಮವಾಗಿ ರಾಜ್ಯಾದ್ಯಂತ ಯಾರೆಲ್ಲ ಅಕ್ರಮವಾಗಿ BPL ಕಾರ್ಡ್ಗಳನ್ನು ಹೊಂದಿ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡಿತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ಒಟ್ನಲ್ಲಿ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆ ಪಕ್ಕ ಎನ್ನಲಾಗ್ತಾ ಇದೆ. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅನ್ನೋ ಸರ್ಕಾರ ಅಕ್ರಮ BPL ಕಾರ್ಡ್ಗಳನ್ನ APLಗೆ ಮಾರ್ಪಾಡು ಮಾಡಲಿದೆ. ಈ ಮೂಲಕ ಉಳ್ಳವರಿಗೆ ಸರ್ಕಾರದ ಗ್ಯಾರಂಟಿಗಳನ್ನ ತಪ್ಪಿಸೋಕೆ ಸರ್ಕಾರ ಮುಂದಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.